ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಕಿಷ್ಕಿಂಧಾಕಾಂಡ. ಅಲ್ಲೇ ಹತ್ತಿರವಿದ್ದ ಪರ್ವತದ ಗುಹೆಯೊಂದರಲ್ಲಿ ಸಂಪಾತಿ ಎಂಬ ಹದ್ದು ವಾಸವಾಗಿತ್ತು. ವೃದ್ಧನಾಗಿದ್ದರೂ ತಾರುಣ್ಯದ ತನ್ನ ಶೌರ್ಯದಿಂದಾಗಿ ಕೀರ್ತಿವಂತನಾಗಿದ್ದ. ಆ ಸಂಪಾತಿ ಜಟಾಯುವಿನ ಅಣ್ಣ. ಮರಳಿನ ಮೇಲೆ ಕುಳಿತಿದ್ದ ವಾನರರನ್ನು ನೋಡಿ ಸಂತೋಷದಿಂದ ತನ್ನಲ್ಲಿ ತಾನು, ಅದೃಷ್ಟವೆಂದರೆ ಇದು, ನಾನು ಆಹಾರವನ್ನು ಹುಡುಕಿಕೊಂಡು ಹೋಗುವ ಬದಲು ಆಹಾರವೇ ನಾನಿದ್ದಲ್ಲಿಗೆ ಬಂದಿದೆ. ಬಹುಕಾಲದ ಮೇಲೆ ಸೊಗಸಾದ ಔತಣ ದೊರಕುತ್ತಿದೆ. ಇಷ್ಟು ದಿನ ಉಪವಾಸವಿದ್ದದ್ದು ಒಳ್ಳೆಯದೇ ಆಯಿತು. ಈಗ ಒಂದೊಂದೇ ಕಪಿಯನ್ನು ತಿನ್ನುತ್ತಾ ಚಪ್ಪರಿಸುವೆನು ಎನ್ನುತ್ತಾ ಕುಪ್ಪಳಿಸಿಕೊಂಡು ಇವರಿದ್ದಲ್ಲಿಗೆ ಬಂದಿತು. ಸಂಪಾತಿಯ ಸ್ವಗತವನ್ನು ಕೇಳಿದ ಅಂಗದನಿಗೆ ವ್ಯಥೆಯಾಯಿತು. ಅವನು ಹನುಮಂತನಿಗೆ ಆ ಹದ್ದನ್ನು ತೋರಿಸಿ, ಸೀತೆಯ ನೆವದಲ್ಲಿ ನಾವೆಲ್ಲರೂ ಈಗ ವಿಪತ್ತಿಗೆ ಈಡಾದೆವು. ಯಮನೇ ಹದ್ದಿನ ರೂಪದಲ್ಲಿ ಬರುತ್ತಿರುವಂತಿದೆ. ನಮ್ಮ ದುರದೃಷ್ಟಕ್ಕೆ ಏನೆಂದು ಹೇಳೋಣ? ಸೀತೆಯನ್ನು ಹುಡುಕುವ ಪ್ರಯತ್ನ ವ್ಯರ್ಥವಾಯಿತು. ಕಾಲವೂ ಮಿಂಚಿ ಹೋಯಿತು. ಈಗ ಪ್ರಾಣವೂ ಹೋಗುವ ಕಾಲ ಬಂದಿದೆ ಎಂದನು. ತಡೆದು ಮಾತಾಡುತ್ತಿದ್ದ ಅಂಗದನ ಮಾತನ್ನು ಸಂಪಾತಿ ಗಮನವಿಟ್ಟು ಕೇಳಿತು. ಕೇಳುತ್ತಾ ಅದಕ್ಕೆ ಆಶ್ಚರ್ಯವಾಯಿತು. ಅಂಗದನು ಮತ್ತೆ ವೈದೇಹಿಗೆ ಒಳ್ಳೆಯದಾಗಲೆಂದು ಗೃಧ್ರ ರಾಜನಾದ ಜಟಾಯುವು ಎಂತಹ ಸಾಹಸ ಮಾಡಿದನು, ಅದೆಲ್ಲವನ್ನೂ ನೀವು ಕೇಳಿರುವಿರಿ. ನಮ್ಮ ಹಾಗೆಯೇ ಸಕಲ ಪ್ರಾಣಿ ಪಕ್ಷಿಗಳು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಶ್ರೀರಾಮನಿಗೆ ಉಪಕಾರ ಮಾಡುತ್ತಿವೆ. ಅವನ ಅನುಪಮ ಕಾರುಣ್ಯದಿಂದಾಗಿ ಅವನಿಗೆ ಅನ್ಯೋನ್ಯವಾಗಿ ಸಹಕರಿಸುತ್ತಿವೆ. ಹಾಗೆ ಆತನಿಗೆ ಉಪಕಾರ ಮಾಡಲು ಹೋಗಿ ಜಟಾಯು ಆತ್ಮಾರ್ಪಣೆ ಮಾಡಿಕೊಂಡನು. ಶ್ರೀರಾಮನಿಗೆ ಪ್ರೀತಿಯಾಗಲೆಂದು ತನ್ನ ಪ್ರಾಣವನ್ನೇ ಕೊಟ್ಟನು. ನಾವು ರಾಘವನಿಗೋಸ್ಕರ ಪ್ರಾಣದ ಆಸೆಯನ್ನು ತೊರೆದು ಮೈಥಿಲಿಯನ್ನು ಹುಡುಕಿದೆವು. ಆದರೆ ನಮ್ಮ ಪ್ರಯತ್ನವೆಲ್ಲ ವ್ಯರ್ಥವಾಯಿತು. ಹನುಮಂತ, ಯುದ್ಧದಲ್ಲಿ ರಾವಣನಿಂದ ಹತನಾದ ಜಟಾಯುವೇ ಪುಣ್ಯವಂತ. ಹೀಗೆ ಸುಗ್ರೀವನಿಗೆ ಅಂಜುವ ಪರಿಸ್ಥಿತಿ ಅವನಿಗೆ ಬರಲಿಲ್ಲ. ಅವನಿಗೆ ಸದ್ಗತಿಯೂ ದೊರಕಿತು. ಜಟಾಯುವಿನ ಹನನ, ದಶರಥ ರಾಜನ ಮರಣ, ಸೀತಾದೇವಿಯ ಹರಣ, ಈ ಮೂರರಿಂದ ಕಪಿಗಳು ಮರಣ ಸಂಕಟಕ್ಕೆ ಈಡಾಗಬೇಕಾಯಿತು. ಸೀತಾರಾಮ ಲಕ್ಷ್ಮಣರ ವನವಾಸ, ವಾಲಿಯ ವಧೆ, ಜನಸ್ಥಾನದಲ್ಲಿ ರಾಕ್ಷಸರ ವಧೆ, ಈ ಅತಿರೇಕಗಳು ನಡೆದದ್ದು ಕೈಕೇಯಿಗೆ ವರ ಕೊಟ್ಟುದರಿಂದ ಎಂದನು. ಸಂಪಾತಿಯು ಈ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ತುಂಬ ದುಃಖಕ್ಕೆ ಈಡಾಯಿತು. ಅದರ ಮನಸ್ಸು ಕಲಕಿ ಹೋಯಿತು. ಅದು ಉಚ್ಚಸ್ವರದಿಂದ, ಎಲೈ, ಯಾರದು? ಜಟಾಯು ಸತ್ತನೆ? ಅವನು ನನ್ನ ಪ್ರೀತಿಯ ಸೋದರ. ಇದನ್ನು ಕೇಳಿ ನನ್ನ ಎದೆ ನಡುಗಿ ಹೋಗುತ್ತಿದೆಯಲ್ಲ. ಬಹುಕಾಲದ ಮೇಲೆ ನಾನು ಜಟಾಯುವಿನ ಹೆಸರನ್ನು ಕೇಳುತ್ತಿದ್ದೇನೆ. ಅವನು ಹೇಗೆ ಸತ್ತ? ಅದೇನು ರಾಕ್ಷಸನೊಡನೆ ಅವನ ಯುದ್ಧ? ದಯವಿಟ್ಟು ಅವನ ಬಗ್ಗೆ ಇನ್ನೂ ಹೇಳಿರಿ ಎಂದಿತು. ಕಪಿಗಳು ಈ ಹದ್ದನ್ನು ನೋಡಿ ಸಂದೇಹಿಸಿದವು. ಆದರೆ ಅಂಗದನು ಸಂಪಾತಿ ಇದ್ದಲ್ಲಿಗೇ ಬಂದು ಮಾತನಾಡಿದನು. ತನ್ನ ತಂದೆಯ ಬಗ್ಗೆ, ಚಿಕ್ಕಪ್ಪನ ಬಗ್ಗೆ ಹೇಳಿದನು. ರಾಮನು ಬಂದದ್ದು, ಅವನ ವನವಾಸದಿಂದ ಅನೇಕರ ಅದೃಷ್ಟ ಬದಲಾದದ್ದು, ದಂಡಕಾರಣ್ಯದಲ್ಲಿ ಅವನು ಜಟಾಯುವನ್ನು ಸಂಧಿಸಿದ್ದು, ಸೀತೆಯನ್ನು ರಾವಣನಿಂದ ಬಿಡಿಸುವುದಕ್ಕಾಗಿ ಜಟಾಯು ವೀರಾವೇಶದಿಂದ ಹೋರಾಡಿ ಪ್ರಾಣ ಬಿಟ್ಟದ್ದು, ರಾಮನು ಅವನಿಗೆ ಸಂಸ್ಕಾರವನ್ನು ಮಾಡಿದ್ದು ಎಲ್ಲವನ್ನೂ ಹೇಳಿದನು. ತಮ್ಮನ ಬಗ್ಗೆ ಕೇಳುವಾಗ ಸಂಪಾತಿಯ ಕಣ್ಣಿನಲ್ಲಿ ನೀರೂರುತ್ತಿತ್ತು. ಮುಂದಿನ ಕಥೆಯೆಲ್ಲವನ್ನೂ ಹೇಳಿ ಅಂಗದನು ತಾವು ನಿರಾಸೆಯಿಂದ ಸೀತಾನ್ವೇಷಣೆಯ ಪ್ರಯತ್ನವನ್ನು ಹೇಗೆ ಬಿಟ್ಟೆವು ಎಂಬುದನ್ನು ತಿಳಿಸಿದನು. ಸಂಪಾತಿಯು, ವಾನರರೇ, ಕಥೆಯನ್ನೆಲ್ಲ ಕೇಳಿ ನನಗೆ ಬಹು ದುಃಖವಾಗಿದೆ. ರಾವಣನು ಕೊಂದ ಜಟಾಯುವು ನನ್ನ ಕಿರಿಯ ಸಹೋದರ. ವೃದ್ಧಾಪ್ಯದಿಂದ ಬಳಲುತ್ತಿದ್ದೇನೆ. ರೆಕ್ಕೆಗಳೂ ಬಿದ್ದು ಹೋಗಿವೆ. ಇಲ್ಲದಿದ್ದರೆ ಸೇಡು ತೀರಿಸಿಕೊಳ್ಳಲು ರಾವಣನಿದ್ದಲ್ಲಿಗೆ ಹಾರಿ ಹೋಗುತ್ತಿದ್ದೆ. ಈಗ ಏನೊಂದೂ ಪ್ರತೀಕಾರ ಮಾಡದೆ ತಮ್ಮನಿಗಾಗಿ ಬರಿದೇ ಕಣ್ಣೀರು ಸುರಿಸುವಂತಾಗಿದೆ ಎಂದು ಬಿಕ್ಕಿ ಎತ್ತಿತು. ಸಂಪಾದಿಯ ದುಃಖವನ್ನು ನೋಡಿ ಕಪಿಗಳು ಕುತೂಹಲದಿಂದ
ಅದರ ಬಳಿಗೆ ಬಂದು ಸುತ್ತುವರೆದು ನಿಂತೆವು. ಸಂಪಾತಿಯು ತನ್ನ ಕಥೆಯನ್ನು ಹೇಳಿತು. ಪೂರ್ವದಲ್ಲಿ ಇಂದ್ರನು ವೃತ್ರನನ್ನು ಕೊಂದಾಗ ನಾವಿಬ್ಬರೂ ಎಳೆಯರಾಗಿದ್ದೆವು. ಪ್ರತಿಯೊಂದರಲ್ಲಿಯೂ ಸ್ಪರ್ಧೆ ಕಟ್ಟುತ್ತಿದ್ದೆವು. ಒಮ್ಮೆ ಯಾರು ಪ್ರಕಾಶಿಸುತ್ತಿರುವ ಸೂರ್ಯನ ಬಳಿಗೆ ವೇಗವಾಗಿ ಹಾರುವರು ಎಂಬ ಸ್ಪರ್ಧೆ ಹುಟ್ಟಿತು. ಇಬ್ಬರೂ ಒಬ್ಬರಿಗಿಂತ ಮಿಗಿಲಾಗಿ ಸೂರ್ಯನೆಡೆಗೆ ಹಾರಿದೆವು. ಮಧ್ಯಾಹ್ನದ ಹೊತ್ತಿಗೆ ಜಟಾಯುವಿಗೆ ತುಂಬ ಆಯಾಸವಾಯಿತು. ಬಳಲಿದ್ದ ಅವನ ಶರೀರವು ಆ ಪ್ರಖರ ಬಿಸಿಲನ್ನು ತಡೆಯಲಾಗಲಿಲ್ಲ. ನಾನು ಬೇಗನೆ ಅವನಿಗೆ ರಕ್ಷಣೆಯಾಗಲೆಂದು ನನ್ನ ರೆಕ್ಕೆಗಳನ್ನು ಹರಡಿದೆನು. ಮತ್ತೆ ನಾವು ಆ ಎತ್ತರದಿಂದ ಕೆಳಗಿಳಿದೆವು. ಸೀದು ಹೋದ ರೆಕ್ಕೆಗಳೊಂದಿಗೆ ನಾನು ಈ ವಿಂಧ್ಯ ಪ್ರದೇಶದಲ್ಲಿ ಬಿದ್ದೆನು. ಹಾರಲಾರದ ನನಗೆ ಅನಂತರ ಈವರೆಗೂ ತಮ್ಮನ ಸಮಾಚಾರವೇ ತಿಳಿಯಲಿಲ್ಲ ಎಂದಿತು. ಆಗ ಅಂಗದನು, ಓಹೋ, ನೀನು ಜಟಾಯುವಿನ ಅಣ್ಣನೇ, ನಮ್ಮ ಮಾತುಗಳನ್ನು ಕೇಳಿಸಿಕೊಂಡೆಯಾ? ಆ ನೀಚ ರಾವಣನು ಇರುವುದೆಲ್ಲಿ ಎಂಬುದು ನಿನಗೆ ಗೊತ್ತಿದ್ದರೆ ಹೇಳು, ಆ ಮೂಲಕ ನಮ್ಮೆಲ್ಲರ ಪ್ರಾಣಗಳನ್ನು ಉಳಿಸು ಎಂದು ವಿಚಾರಿಸಿದನು. ಅದಕ್ಕೆ ಸಂಪಾತಿಯು, ನಾನು ಹಾರಲಾರದ ಮುದಿಹದ್ದು, ಆದರೂ ವಾಕ್ಕಿನಿಂದ ರಾಮನಿಗೆ ಸಹಾಯ ಮಾಡಬಲ್ಲೆ. ಜೀವನದಲ್ಲಿ ನಾನು ಬಹಳಷ್ಟನ್ನು ಕಂಡಿರುವೆ. 3 ಲೋಕಗಳನ್ನೂ 7 ಸಾಗರಗಳನ್ನೂ ನಾನು ಬಲ್ಲೆ. ವಾಮನಾವತಾರವನ್ನೂ ಸಮುದ್ರ ಮಥನವನ್ನೂ ನಾನು ನೋಡಿರುವೆ. ರಾವಣನು ಸೀತೆಯನ್ನು ಹಾರಿಸಿಕೊಂಡು ಹೋಗುತ್ತಿರುವುದನ್ನು ನಾನು ಬಲ್ಲೆ. ಅವನು ತನ್ನ ಕಂಕುಳಲ್ಲಿ ಅವಿಚಿಕೊಂಡಿದ್ದ. ಅವಳು ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದಳು. ಕಾಲುಗಳಿಂದ ಗಾಳಿಯನ್ನು ಒದೆಯುತ್ತಿದ್ದಳು. ಅವಳ ಆಭರಣಗಳು ಭೂಮಿಗೆ ಬಿದ್ದು ಹೋಗುತ್ತಿದ್ದವು. ಅವಳುಟ್ಟ ಪೀತಾಂಬರವು ಮಿಂಚಿನಂತೆ ಕೋರೈಸುತ್ತಿತ್ತು. ರಾಮ, ಲಕ್ಷ್ಮಣ ಎಂದು ಅವಳು ಆರ್ತಸ್ವರದಲ್ಲಿ ಕೂಗುತ್ತಿದ್ದುದನ್ನು ನಾನು ಕೇಳಿದೆನು. ಅದರಿಂದಾಗಿಯೇ ಅವಳು ಸೀತೆ ಎಂದು ತಿಳಿದೆನು. ವಿಶ್ರವಸ್ಸಿನ ಮಗನೂ ಕುಬೇರನ ಸೋದರನೂ ಆದ ಆ ರಾವಣನು ಲಂಕೆ ಎಂಬ ನಗರದಲ್ಲಿ ರಾಜ್ಯವಾಡುತ್ತಿರುವನು. ಅದು ಇಲ್ಲಿಂದ 100 ಯೋಜನ ದೂರವಿರುವ ಒಂದು ದ್ವೀಪದಲ್ಲಿದೆ. ಸುತ್ತಲೂ ಸಮುದ್ರವಿದೆ. ಅದನ್ನು ವಿಶ್ವಕರ್ಮನು ರಾವಣನಿಗಾಗಿಯೇ ಕಟ್ಟಿದನು. ಆ ಸುಂದರ ನಗರದಲ್ಲಿರುವ ಅರಮನೆಯ ಅಂತಃಪುರದಲ್ಲಿ ಸೀತೆ ಸೆರೆಯಾಗಿದ್ದಾಳೆ. ತುಂಬ ದುಃಖಿತಳಾಗಿರುವ ಅವಳನ್ನು ರಾಕ್ಷಸಿಯರು ಎವೆಯಿಕ್ಕದೆ ಕಾವಲು ಮಾಡುತ್ತಿದ್ದಾರೆ. ನೀವು ದಕ್ಷಿಣ ತೀರದಿಂದ 100 ಯೋಜನ ದೂರ ಹಾರಿದರೆ ನಿಮಗೆ ಲಂಕೆ ಸಿಕ್ಕುತ್ತದೆ. ರಾವಣನು ಅಲ್ಲಿದ್ದಾನೆ. ನೀವು ನಿಮ್ಮ ಕಾರ್ಯವನ್ನು ಬೇಗನೆ ಮಾಡಿರಿ. ನಾನು ನನ್ನ ತಮ್ಮ ಜಟಾಯುವಿನ ಮರಣಕ್ಕೆ ಕಾರಣನಾದ ರಾವಣನ ಸಾವನ್ನು ನೋಡಬೇಕು. ನಾನು ಗರುಡನಿಗೆ ಬಂಧು. ಪಕ್ಷಿಗಳಾದ ನಮಗೆ ಜನ್ಮತಃ ದೃಷ್ಟಿಯು ಬಹಳ ಸೂಕ್ಷ್ಮ. ನಾನು ಇಲ್ಲಿಂದಲೇ ರಾವಣನನ್ನೂ ಸೀತೆಯನ್ನೂ ನೋಡಬಲ್ಲೆ. 100 ಯೋಜನ ದೂರದಿಂದಲೇ ನಾವು ನಮ್ಮ ಆಹಾರವನ್ನು ಗುರುತಿಸಬಲ್ಲೆವು. ನೀವುಗಳು ಈಗ ಸಮುದ್ರವನ್ನು ದಾಟುವುದು ಹೇಗೆ ಎಂಬುದನ್ನು ಯೋಚಿಸಿರಿ. ಖಂಡಿತವಾಗಿಯೂ ನೀವು ಯಶಸ್ಸನ್ನು ಪಡೆಯುವಿರಿ, ಸೀತೆಯನ್ನು ಕಾಣುವಿರಿ. ನನ್ನನ್ನು ದಯವಿಟ್ಟು ಸಮುದ್ರದ ಬಳಿಗೆ ಕರೆದುಕೊಂಡು ಹೋಗಿ. ನಾನು ನನ್ನ ತಮ್ಮನಿಗೆ ತರ್ಪಣವನ್ನು ಕೊಡಬೇಕು ಎಂದಿತು. ಅಕಸ್ಮಾತ್ತಾಗಿ ತಮಗೆ ಒದಗಿದ ಅದೃಷ್ಟದಿಂದ ಕಪಿಗಳಿಗೆಲ್ಲ ಬಹಳ ಸಂತೋಷವಾಯಿತು. ಅವು ಸಂಭ್ರಮದಿಂದ ಸಂಪಾತಿಯನ್ನು ಸಮುದ್ರದತ್ತ ಕರೆದೊಯ್ದವು. ಸಂಪಾತಿಯು ಜಟಾಯುವಿಗೆ ತರ್ಪಣವನ್ನು ಕೊಟ್ಟು ಮತ್ತೆ ತಾನಿದ್ದ ಜಾಗಕ್ಕೆ ಹಿಂದಿರುಗಿತು. ಪುನಃ ಅದು ಕಪಿಗಳನ್ನು ಕುರಿತು, ಈ ಘಟನೆ ನನಗೆ ತಿಳಿದುದು ಹೇಗೆಂದು ಹೇಳುವೆನು ಕೇಳಿ. ಮೊದಲೇ ಹೇಳಿದಂತೆ ನಾನು 1000 ವರ್ಷಗಳಿಂದ ಈ ಶಿಖರದ ಮೇಲೆ ಅಸಹಾಯನಾಗಿ ವಾಸವಾಗಿದ್ದೇನೆ. ನನ್ನ ಮಗ ಸುಪಾರ್ಶ್ವ ನನಗೆ ನಿತ್ಯವೂ ಆಹಾರವನ್ನು ತಂದುಕೊಡುತ್ತಾನೆ. ಹದ್ದುಗಳಿಗೆ ಹಸಿವು ಜಾಸ್ತಿ. ಒಂದು ದಿನ ಸಂಜೆಯಾದರೂ ನನ್ನ ಮಗ ಬರಲಿಲ್ಲ. ಕೊನೆಗೆ ಆಹಾರವನ್ನು ತಾರದೆ ಹಾಗೆಯೇ ಹಿಂದಿರುಗಿದ. ಹಸಿದಿದ್ದ ನನಗೆ ಕೋಪ ಬಂದಿತು. ನಾನು ಬೈದು ಮುಗಿಯುವವರೆಗೂ ಕಾದಿದ್ದು. ಅನಂತರ ಅವನು ಮಹೇಂದ್ರ ಪರ್ವತದಲ್ಲಿ ಎಂದಿನಂತೆ ನಾನು ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದಾಗ ಕಪ್ಪಾದ ರಾಕ್ಷಸನೊಬ್ಬನು ಬಾಲಸೂರ್ಯನಂತೆ ರೂಪವತಿಯಾದ ಹೆಂಗಸೊಬ್ಬಳನ್ನು ಅವಿಚಿಕೊಂಡು ಹೋಗುತ್ತಿರುವುದನ್ನು ಕಂಡೆ. ಅವನ ದಾರಿಗೆ
ಅಡ್ಡ ಬಂದ ನನ್ನನ್ನು ಮೃದುವಾಗಿ ದಾರಿ ಬಿಡು ಎಂದು ಅವನು ಬೇಡಿಕೊಂಡ. ನನ್ನ ಶತ್ರುವಲ್ಲದ ಅವನನ್ನು ನಾನು ಹಾಗೆಯೇ ನೋಡುತ್ತಿದ್ದೆ. ಅವನಾರು, ಅವನು ಕದ್ದೊಯ್ಯುತ್ತಿದ್ದ ಆ ಹೆಂಗಸು ಯಾರು ಎಂದು ನನಗೆ ಕುತೂಹಲವಾಯಿತು. ಆಕಾಶದಲ್ಲಿದ್ದ ಸಿದ್ಧರು ಅವನು ರಾವಣನೆಂದು ಹೇಳಿದರು. ಆ ಹೆಂಗಸಿನ ಜಡೆ ಬಿಚ್ಚಿ ಹೋಗಿತ್ತು. ಅಸಹಾಯಳಾಗಿ ಅವಳು ರಾಮ ಲಕ್ಷ್ಮಣ ಎಂದು ಕೂಗುತ್ತಿದ್ದಳು. ಅವಳು ಜನಕರಾಜನ ಪುತ್ರಿ, ರಾಮನ ಹೆಂಡತಿ ಎಂದು, ರಾವಣನು ಅವಳನ್ನು ಲಂಕೆಗೆ ಕರೆದೊಯ್ಯುತ್ತಿರುವನೆಂದು ತಿಳಿಯಿತು. ಈ ಘಟನೆಯನ್ನು ಕುತೂಹಲದಿಂದ ನೋಡುತ್ತಿದ್ದ ನಾನು, ಈ ದಿನ ಆಹಾರವನ್ನು ತರಲಾಗಲಿಲ್ಲ ಎಂದನು. ನಾನೇನಾದರೂ ಚಿಕ್ಕ ವಯಸ್ಸಿನವನಾಗಿದ್ದರೆ ಆ ಕ್ಷಣವೇ ಸೀತೆಯನ್ನು ಬಿಡಿಸುತ್ತಿದ್ದೆ. ಈಗ ರಾಮನ ಸಹಾಯಕ್ಕೆ ನೀವು ಬಂದಿರುವಿರಿ. ರಾಮಲಕ್ಷ್ಮಣರು 3 ಲೋಕಗಳನ್ನೂ ನಾಶ ಮಾಡುವ ಸಾಮರ್ಥ್ಯವುಳ್ಳವರು. ರಾವಣನೂ ಬಲಶಾಲಿ ಎಂದಷ್ಟೇ ನಾನು ಹೇಳಬಲ್ಲೆ. ಸೀತೆಯನ್ನು ಕಾಣಲು ಲಂಕೆಯನ್ನು ಪ್ರವೇಶಿಸುವುದು ಹೇಗೆಂದು ಯೋಚಿಸಿರಿ. ನಿಮಗೆ ಈ ಸಮಾಚಾರವನ್ನು ತಿಳಿಸಿದೊಡನೆ ನನ್ನ ರೆಕ್ಕೆಗಳು ಬೆಳೆಯುವುವು ಎಂದು ಋಷಿಯೊಬ್ಬನು ನನಗೆ ವರ ಕೊಟ್ಟಿರುವನು ಎನ್ನುವಷ್ಟರಲ್ಲಿಯೇ ಆಶ್ಚರ್ಯಕರವಾಗಿ ಸಂಪಾತಿಗೆ ರೆಕ್ಕೆಗಳು ಬೆಳೆಯತೊಡಗಿದವು. ಕಣ್ಣುಗಳಲ್ಲಿ ತೇಜಸ್ಸು, ಧ್ವನಿಯಲ್ಲಿ ಸ್ಥಿರತೆಯೂ ಬಂದವು. ಹಿಂದಿನ ಶಕ್ತಿ ಮರಳಿತು. ಸಂಪಾತಿಯ ಸಂತೋಷಕ್ಕೆ ಪಾರವಿರಲಿಲ್ಲ. ಅವನು ವಾನರರನ್ನು ಕುರಿತು, ಪ್ರಯತ್ನಪಟ್ಟರೆ ಸಾಧ್ಯವಾಗದ್ದು ಯಾವುದೂ ಇಲ್ಲ. ನೀವು ಖಂಡಿತ ಯಶಸ್ವಿಯಾಗುವಿರಿ, ನಿಮಗೆ ಮಂಗಳವಾಗಲಿ ಎಂದು ಶುಭ ಕೋರಿ ಹೊಸದಾಗಿ ಹುಟ್ಟಿದ ರೆಕ್ಕೆಗಳನ್ನು ಬಿಚ್ಚಿಕೊಂಡು ಅಂತರಿಕ್ಷದಲ್ಲಿ ಹಾರಿಹೋದನು. ವಾನರರು ಅಚ್ಚರಿಯಿಂದ ನೋಡುತ್ತಿದ್ದರು. ಕಪಿವೀರರ ಮನಸ್ಸಿನಲ್ಲಿ ಈಗ ಹೊಸ ಆಸೆ ಉದಯವಾಗಿದ್ದಿತು. ಎದುರಿಗಿರುವ ಮಹಾಸಮುದ್ರವನ್ನು ಹಾರುವುದು ಹೇಗೆ ಎಂದು ಯೋಚಿಸತೊಡಗಿದರು. ಎಲ್ಲರಿಗೂ ಹರ್ಷವಾಗಿದ್ದು ಕೆಲವರು ಕುಣಿಯತೊಡಗಿದರು. ಮತ್ತೆ ಕೆಲವರು ಸಿಂಹನಾದ ಮಾಡಿದರು. ತಮ್ಮ ಬಗೆಗಣ್ಣಿನಲ್ಲಿ ಅವರು ಈಗಾಗಲೇ ಸೀತೆಯನ್ನು ಕಂಡು ಆಗಿತ್ತು. ಕಲ್ಪನೆಯಲ್ಲಿ ಕಿಷ್ಕಿಂಧೆಗೆ ಹಿಂದಿರುಗಿ ಆನಂದದ ಸುದ್ದಿಯನ್ನು ತಿಳಿಸಿಯೂ ಆಗಿತ್ತು. ಸಂಪಾತಿಯೊಡನೆ ಸಂಭಾಷಿಸುತ್ತಿದ್ದ ಸ್ಥಳದಿಂದ ಸಮುದ್ರ ಕಿನಾರೆಗೆ ಇಳಿದು ಬಂದರು. ವಿಶಾಲ ಸಾಗರವನ್ನು ನೋಡಿದಂತೆಲ್ಲ ಅವರ ಉತ್ಸಾಹ ಇಳಿಮುಖವಾಯಿತು. ಮುಂದಿರುವ ಸಮುದ್ರಕ್ಕೆ ದಕ್ಷಿಣದ ದಡವೇ ಇಲ್ಲವೇ? ಇದನ್ನು ದಾಟುವುದು ಹೇಗೆ ಎಂದು ಚಿಂತಿಸಿದಂತೆಲ್ಲ ಮತ್ತೊಮ್ಮೆ ನಿರಾಶೆ ಹೃದಯವನ್ನು ತುಂಬಿಕೊಳ್ಳತೊಡಗಿತು. ಒಂದಕ್ಕಿಂತ ಒಂದು ಭೀಕರ ಅಲೆಗಳು ದಡಕ್ಕೆ ಬಂದು ಮಹಾರಭಸದಿಂದ ಬಡಿಯುತ್ತಿದ್ದವು. ಸಮುದ್ರದ ಗರ್ಜನೆಯು ಅವರ ಎದೆಯಲ್ಲಿ ಭಯವನ್ನು ಹುಟ್ಟಿಹಾಕಿತು. ಅಂತರಿಕ್ಷದಷ್ಟೇ ವಿಶಾಲವಾಗಿ ಕಾಣುತ್ತಿದ್ದ ಸಾಗರವನ್ನು ದಾಟುವುದು ಅಸಾಧ್ಯವೆಂದೇ ತೋರಿತು. ಎಲ್ಲರೂ ಭಯಪಡುತ್ತಿದ್ದುದನ್ನು ಗಮನಿಸಿದ ಅಂಗದನು, ನಾವು ನಿರಾಶೆಗೂ ಭಯಕ್ಕೂ ಮನಸ್ಸಿನಲ್ಲಿ ಅವಕಾಶ ಕೊಡುವುದು ಸರಿಯಲ್ಲ. ಚಿಂತಿಸಬೇಡಿರಿ. ಚಿಂತೆ ಎಂಬುದು ಎಲ್ಲಕ್ಕಿಂತ ದೊಡ್ಡ ಕೇಡು. ಹಾವು ಒಂದು ಮಗುವನ್ನು ಕೊಲ್ಲಲು ಸಮರ್ಥವಾಗುವಂತೆ ಚಿಂತೆಯ ಎದುರಿನಲ್ಲಿ ನಾವು ಮಕ್ಕಳಂತಾಗಿ ನಾಶವಾಗುವೆವು. ಪರಾಕ್ರಮವನ್ನು ಮೆರೆಯಬೇಕಾದ ಕಾಲದಲ್ಲಿ ಚಿಂತೆಗೆ ಈಡಾಗುವವನು ತೇಜೋಹೀನನಾಗುವನು. ಅವನಿಗೆ ಕಾರ್ಯಸಿದ್ಧಿ ಉಂಟಾಗದು ಎಂದು ಧೈರ್ಯ ಹೇಳಿದನು. ಅಷ್ಟರಲ್ಲಿ ಕತ್ತಲಾಯಿತು. ರಾತ್ರಿಯನ್ನು ಶಾಂತವಾಗಿ ಕಳೆದು ಬೆಳಗಾದ ಮೇಲೆ ಕಪಿವೀರರೆಲ್ಲರೂ ಬಂದು ಅಂಗದನ ಸುತ್ತ ನೆರೆದು ಸಮಾಲೋಚಿಸಿದರು. ಅಂಗದನು ಅವರನ್ನು ಮತ್ತೆ ಸಂತೈಸುತ್ತಾ, ಸ್ನೇಹಿತರೆ, ಈಗ ನಿಮ್ಮಲ್ಲಿ ಈ ಸಮುದ್ರವನ್ನು ಲಂಘಿಸಿ ಹೋಗಬಲ್ಲ ಮಹಾವೀರನಾರು? ಸುಗ್ರೀವ ಮಹಾರಾಜನ ಸತ್ಯಸಂಧತೆಯನ್ನು ಸ್ಥಾಪಿಸಿ ರಾಮನ ಮೆಚ್ಚುಗೆಯನ್ನು ಗಳಿಸಬಲ್ಲವನಾರು? 100 ಯೋಜನಗಳ ದೂರವನ್ನು ಹಾರಿ ಕಪಿನಾಯಕರುಗಳಿಗೆ ಬಂದಿರುವ ಕಷ್ಟವನ್ನು ಪರಿಹರಿಸಬಲ್ಲ ಧೀಮಂತನಾರು ಎಂದು ವಿಚಾರಿಸಿದನು. ಯಾರೂ ಮಾತನಾಡಲಿಲ್ಲ. ಪರ್ವತದ ತಪ್ಪಲಿನಿಂದ ಪ್ರತಿಧ್ವನಿಸಿ ಬರುತ್ತಿರುವ ಅಂಗದನ ಮಾತಿಗೆ ಸಮುದ್ರ ಘೋಷವೇ ಪ್ರತ್ಯುತ್ತರವಾಗಿತ್ತು. ಬಗೆ ಬಗೆಯಲ್ಲಿ ಪ್ರಶ್ನಿಸಿದರೂ ಯಾರೂ ಉತ್ತರ ಕೊಡಲಿಲ್ಲ. ಆಗ ಅಂಗದನು, ಗೆಳೆಯರೇ, ನಿಮ್ಮಲ್ಲಿ ಒಬ್ಬೊಬ್ಬರೂ ಮಹಾಪರಾಕ್ರಮಿಗಳೆಂದು ಕೀರ್ತಿವೆತ್ತವರು. ನಾನು ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಕೇಳುತ್ತೇನೆ. ನಿಮ್ಮಲ್ಲಿ ಯಾರಿಗೆ ಎಷ್ಟು ದೂರ ಲಂಘಿಸುವ ಸಾಮರ್ಥ್ಯ ಉಂಟೋ ಅದನ್ನಾದರೂ ತಿಳಿಸಿರಿ.
ಸ್ಪರ್ಧೆ ಏರ್ಪಡುವುದರಿಂದ ಭಯವು ಕಳೆದು ಉತ್ಸಾಹ ಹೆಚ್ಚಬಹುದು. ಕೂಡಲೇ ಗುಂಪಿನಲ್ಲಿ ಗುಜುಗುಜು ಶಬ್ದವು ಕೇಳಿಬಂದಿತು. ಎಲ್ಲರೂ ನಾನು ಹೆಚ್ಚು ಎಂದು ಪರಿಭಾವಿಸತೊಡಗಿದರು. ಗಜನು ತಾನು 10 ಯೋಜನ ಹಾರುವೆನೆಂದರೆ ಗವಾಕ್ಷನು ತಾನು 20 ಯೋಜನ ಹಾರುವೆನು ಎಂದ. ದ್ವಿವಿಧ 70 ಯೋಜನ ಹಾರಬಲ್ಲೆ ಎಂದ. ಅದುವರೆಗೂ ಸುಮ್ಮನಿದ್ದ ಜಾಂಬವಂತನು, ನಾನು ಚಿಕ್ಕವನಾಗಿದ್ದಾಗ ನನ್ನ ಧೈರ್ಯ ಶೌರ್ಯಗಳು ನಿಮ್ಮಲ್ಲಿ ಯಾರಾದರೂ ಕಲ್ಪಿಸಿಕೊಳ್ಳಬಹುದಾದ್ದಕ್ಕಿಂತ ಇನ್ನೂ ಹೆಚ್ಚಾಗಿದ್ದವು. ಆದರೆ ನಾನು ಈಗ ಬದುಕಿನ ಸಂಜೆಗೆ ಬಂದು ತಲುಪಿದ್ದೇನೆ. ಆದರೂ ನಾವು ಕೈಗೊಂಡಿರುವ ಕೆಲಸದ ಪ್ರಾಮುಖ್ಯತೆಯನ್ನು ಮರೆಯುವಂತಿಲ್ಲ. ರಾಮನೊಡನೆ ಮಾಡಿರುವ ಪ್ರತಿಜ್ಞೆಯು ಭಂಗವಾಗದಂತೆ ನಾವು ಈಗ ನಮ್ಮ ಸುಗ್ರೀವ ಮಹಾರಾಜನ ಮರ್ಯಾದೆಯನ್ನು ಉಳಿಸಬೇಕಾಗಿದೆ. ನಾನು ಮುದುಕನಾಗಿದ್ದರೂ 90 ಯೋಜನ ದೂರ ಹಾರಬಲ್ಲೆ, ಅದರಲ್ಲಿ ನನಗೆ ಸಂಶಯವಿಲ್ಲ. ಹಿಂದೆ ಭಗವಂತನು ತ್ರಿವಿಕ್ರಮಾವತಾರವನ್ನು ಎತ್ತಿದ್ದಾಗ ನಾನು ಅವನಿಗೆ ಒಮ್ಮೆ ಪ್ರದಕ್ಷಿಣೆ ಬಂದಿದ್ದೆ. ಆಗ ನನ್ನ ಶಕ್ತಿ ಅಪರಿಮಿತವಾಗಿತ್ತು. ಈಗ ಹೇಗೋ ತಿಳಿಯದು. ನಾನು ಮುದುಕ. ಈ ಮಹಾಸಾಗರವನ್ನು ಯಶಸ್ವಿಯಾಗಿ ದಾಟುವುದು ಸಾಧ್ಯವಿಲ್ಲವೆಂದೇ ತೋರುತ್ತಿದೆ ಎಂದು ವಿನಯದಿಂದ ಹೇಳಿಕೊಂಡನು. ಆತಂಕ ಅಂಗದನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಹಿಂದಿನ ದಿನ ಸಮಸ್ಯೆ ಸುಲಭವಾಗಿ ಬಗೆಹರಿಯಿತು ಎಂದುಕೊಂಡಿದ್ದ ಅವರಿಗೆ ಈಗ ಪುನಃ ಎದುರಿಗಿರುವ ಸಮುದ್ರ ಲಂಘನವು ತಮ್ಮ ಅಳವಿಗೆ ಮೀರಿದ್ದು ಎಂದೆನಿಸತೊಡಗಿತು. ಜಾಂಬವಂತನನ್ನು ಸಮಾಧಾನ ಮಾಡುತ್ತಾ ಅಂಗದನು, ನಾನೇನೋ 100 ಯೋಜನ ಹಾರಿಬಿಡಬಲ್ಲೆ, ಆದರೆ ಒಮ್ಮೆ ಹಾರಿ ಅಲ್ಲಿಗೆ ಹೋದ ಮೇಲೆ ಹಿಂದಕ್ಕೆ ಬರುವ ಶಕ್ತಿ ಉಳಿದಿರುತ್ತಿದೆಯೋ ಇಲ್ಲವೋ ಎಂದು ಸಂಶಯವಾಗುತ್ತದೆ ಎಂದನು. ಜಾಂಬವಂತನು, ಮಗು ಅಂಗದ, ಪ್ರಯತ್ನಪಟ್ಟರೆ ನೀನು 100 ಇನ್ನೂ ಹೆಚ್ಚು ದೂರವನ್ನೇ ಹಾರುತ್ತೀಯೆ, ನನಗೆ ಗೊತ್ತು. ಆದರೆ ಯುವರಾಜನಾದ ನೀನು ಈ ಕಾರ್ಯವನ್ನು ಕೈಕೊಳ್ಳುವುದು ತರವಲ್ಲ. ಸೇನಾನಾಯಕನಾದ ನೀನು ನಮ್ಮನ್ನು ಮುನ್ನಡೆಸಬೇಕು ಅಷ್ಟೆ. ನಮಗೆಲ್ಲ ನೀನೇ ಆಶ್ರಯಧಾಮನಲ್ಲವೇ? ಕೋಟೆಯು ಒಳಗಿರುವ ಸೈನಿಕರಿಗೆ ಆಶ್ರಯವೂ ರಕ್ಷಣೆಯೂ ಆಗಿರುವಂತೆ ನೀನು ಇಲ್ಲೇ ಇದ್ದು ನಮ್ಮನ್ನು ರಕ್ಷಿಸಬೇಕು. ಕಪಿಸೈನ್ಯವೆಂಬ ವೃಕ್ಷಕ್ಕೆ ನೀನು ತಾಯಿ ಬೇರು ಇದ್ದಂತೆ. ನೀನು ಶೌರ್ಯದಲ್ಲಿ, ಬುದ್ಧಿಯಲ್ಲಿ, ಧೈರ್ಯದಲ್ಲಿ ನಮಗೆಲ್ಲ ಒಂದು ಉದಾಹರಣೆಯಾಗಿ ಇದ್ದಿರು. ಈಗ ನೀನು ನಮ್ಮೆಲ್ಲರ ಮುಂದಾಳು ಮತ್ತು ಮುಂದೆ ರಾಜನಾಗುವವನು. ನಿನ್ನಿಂದಲೇ ನಾವು ಬದುಕಿರುವುದು. ಆದ್ದರಿಂದ ನೀನು ನಿನ್ನ ಜೀವವನ್ನು ಅಪಾಯಕ್ಕೆ ಒಡ್ಡಬಾರದು ಎಂದನು. ಜಾಂಬುವಂತನು ಪ್ರೀತಿಯಿಂದ ಆಡಿದ ಮಾತುಗಳಿಗೆ ಅಂಗದನಲ್ಲಿ ಉತ್ತರವಿರಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ, ಸರಿ, ನಾನು ಹೋಗಬಾರದೆಂದಾದರೆ ಇನ್ನು ಯಾರಾದರೂ ಹೋಗಲೇಬೇಕಲ್ಲ. ಇಲ್ಲವಾದರೆ ನಾವು ಪ್ರಾಯೋಪವೇಶದ ನಮ್ಮ ಹಿಂದಿನ ತೀರ್ಮಾನದಂತೆಯೇ ಮಾಡೋಣ. ಪರಿಸ್ಥಿತಿಯ ಗಂಭೀರತೆಯನ್ನು ನೀವು ಮನಗಾಣಬೇಕು ಎಂದನು. ಅದಕ್ಕೆ ಜಾಂಬವಂತನು, ಯೋಚನೆ ಮಾಡಬೇಡ ಅಂಗದ, ನಾನು ಏನಾದರೂ ಮಾಡಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಹಿಡಿಯುತ್ತೇನೆ ಎಂದು ದೂರದಲ್ಲಿ ಯೋಚಿಸುತ್ತಾ ಒಬ್ಬನೇ ಕುಳಿತಿದ್ದ ಹನುಮಂತನ ಹತ್ತಿರಕ್ಕೆ ನಡೆದನು.